ಮೂರಲ್ಲ ರೀ 100 ಹಾಕೊಳ್ಳಿ. ನಿಮ್ಮ ಅಭ್ಯರ್ಥಿ ಹೆಸರು ಬೇಕಾದ್ರೆ ಸುಮಲತಾ ಮಾಡ್ಕೊಳ್ಳಿ. ಪ್ರಚಾರದ ವೇಳೆ ದಳಪತಿಗಳ ವಿರುದ್ಧ ಸುಮಲತಾ ವಾಗ್ದಾಳಿ. ಹಲೋ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸಮರ ಟಿವಿಯ ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರುತ್ತಿದ್ದು, ಸುಮಲತಾ ಪ್ರಚಾರದ ವೇಳೆ ದಳಪತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋಸ, ಕುತಂತ್ರ, ಸುಳ್ಳು ಎಷ್ಟು ವರ್ಷ ನಡೆಯುತ್ತೆ? ಜನಕ್ಕೆ ಬೇಜಾರಾಗೋದಿಲ್ವಾ? ಜನಕ್ಕೆ ಅರ್ಥ ಆಗೋದಿಲ್ವಾ? ಈ ತರ ಸುಳ್ಳು ಮಾತುಗಳನ್ನ ನಂಬ್ಕೊಂಡೇ ಹೋಗೋಕೆ ಜನ ಏನು ಮುಟ್ಟಾಳ್ರ? ಇಲ್ಲ, ಮಂಡ್ಯ ಜನ ಮುಟ್ಟಾಳ್ರಲ್ಲ. ಮಂಡ್ಯ ಜನ ಮುಟ್ಟಾಳ್ರಲ್ಲ ಎಂಬ ಮಾತನ್ನು ನೀವು ತೋರಿಸ್ಬೇಕು. ಮಂಡ್ಯ ಜನಕ್ಕೆ ಅಂಬಿ ಮೇಲೆ ಅಭಿಮಾನ ಇದೆ, ಮಂಡ್ಯಕ್ಕೆ ಸ್ವಾಭಿಮಾನ ಇದೆ. ಇನ್ನು ಎಷ್ಟು ಬೇಕಾದ್ರೂ ಕುತಂತ್ರ ಮಾಡ್ಲಿ. ಇನ್ನು 3 ಜನ ಸುಮಲತಾ ಎನ್ನುವವರು ನಾಮಿನೇಷನ್ ಫೈಲ್ ಮಾಡಿದ್ದಾರಂತೆ. 3 ಅಲ್ಲ ರೀ 100 ಹಾಕೊಳ್ಳಿ. ಬೇಕಾದ್ರೆ ಅವರ ಅಭ್ಯರ್ಥಿ ಹೆಸರನ್ನು ಸುಮಲತಾ ಎಂದೇ ಹಾಕೊಳ್ಳಿ ಎಂದು ಸುಮಲತಾ ಅಂಬರೀಶ್ ದಳಪತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕುತಂತ್ರ, ಸುಳ್ಳು ಎಷ್ಟು ವರ್ಷ ಈ ತರ ನಡೆಯುತ್ತೆ? ಜನಕ್ಕೆ ಬೇಜಾರಾಗಲ್ಲ, ಜನಕ್ಕೆ ಅರ್ಥ ಆಗಲ್ಲ. ಸುಳ್ಳು ಮಾತುಗಳನ್ನು ನಂಬ್ಕೊಂಡೇ ಹೋಗೋಕೆ ಜನ ಮುಟ್ಟಾಳ್ರ? ಮಂಡ್ಯದ ಜನ ಮುಟ್ಟಾಳರಲ್ಲ, ಮಂಡ್ಯದ ಜನ ಮುಟ್ಟಾಳರಲ್ಲ. ಈ ಮಾತನ್ನ ತೋರಿಸಿ ನೀವು. ಮಂಡ್ಯದ ಜನಕ್ಕೆ ಅಂಬರೀಶ್ ಮೇಲೆ ಅಭಿಮಾನ ಇದೆ, ಮಂಡ್ಯಕ್ಕೆ ಸ್ವಾಭಿಮಾನ ಇದೆ. ಆ ಸ್ವಾಭಿಮಾನ ಏನಂತ ತೋರಿಸಿ. ಹೋದ ಎಲೆಕ್ಷನ್ಗಳಲ್ಲಿ ಯಾರ್ಯಾರು ಹೇಗೆಲ್ಲ ಬೈಕೊಂಡ್ರು ನಿಮ್ಮೆಲ್ಲರೂ ಮುಂದೆ ಇದೆ ಆ ರೆಕಾರ್ಡ್ ಎಲ್ಲ. ಇವಾಗ ಅವರು ಜೋಡೆತ್ತರಾದ್ರು. ಕುತಂತ್ರ ಮಾಡ್ರಿ. ಇನ್ನು 3 ಜನ ಸುಮಲತಾ ಅಂತ ನಾಮಿನೇಷನ್ ಫೈಲ್ ಮಾಡಿಸಿದಾರಂತೆ. 3 ಅಲ್ಲ ರೀ 100 ಹಾಕೊಳ್ಳಿ. 100 ಹಾಕೊಳ್ಳಿ, ಎಲ್ಲ ಹಾಕೊಳ್ಳಿ. ಬೇಕಾದ್ರೆ ಅವ್ರ ಅಭ್ಯರ್ಥಿ ಹೆಸರನ್ನು ಸುಮಲತಾ ಅಂತಾರೆ ಹಾಕೊಳ್ಳಿ. ನೀವು ಈ ಆಶೀರ್ವಾದ ಸಾಕು. ಈ ಬರೋ ಲೋಕಸಭಾ ಚುನಾವಣೆ ಅದರಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿ ಅಧಿಕಾರ ಪಕ್ಷದ ವಿರುದ್ಧವಾಗಿ ಒಂದು ಒಂಟಿ ಮಹಿಳೆ, ಇದು ಇತಿಹಾಸ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ರೂಲಿಂಗ್ ಪಾರ್ಟಿಗೆ ವಿರುದ್ಧವಾಗಿ MP ಎಲೆಕ್ಷನ್ ಅಲ್ಲಿ, MLA ಎಲೆಕ್ಷನ್ ಅಲ್ಲ, ಲೋಕಸಭಾ ಎಲೆಕ್ಷನ್, ಇದರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ 52 ವರ್ಷಗಳಲ್ಲಿ ಯಾರು ಗೆದ್ದಿಲ್ವಂತೆ. ಅದನ್ನ ಬದಲಾಯಿಸೋಣ ಇವಾಗ. 3 ಅಲ್ಲ ರೀ 100 ಹಾಕೊಳ್ಳಿ. ನಿಮ್ಮ ಅಭ್ಯರ್ಥಿ ಹೆಸರು ಬೇಕಾದ್ರೆ ಸುಮಲತಾ ಮಾಡ್ಕೊಳ್ಳಿ. ಪ್ರಚಾರದ ವೇಳೆ ದಳಪತಿಗಳ ವಿರುದ್ಧ ಸುಮಲತಾ ವಾಗ್ದಾಳಿ. ಮತ್ತಷ್ಟು ಡೆವಲಪ್ಮೆಂಟ್ಸ್ಗಳು ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಮರ ಟಿವಿಯ ಫೈರಿಂಗ್ ನ್ಯೂಸ್. ಜಸ್ಟ್ ಥಿಂಕ್ ಪಾಸಿಟಿವ್.